ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ದಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವುದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೆಲ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ದಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವುದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೆಲ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ದಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವುದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೆಲ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ದಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವುದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೆಲ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂತಹ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ದಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವುದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೆಲ್ತಾ ಇದೆ. ಈ ನೀರು
ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೇಳ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೇಳ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಕೆಲವು ದಿನಗಳಿಂದ ವ್ಯಾಪಕವಾಗಿ ಸುರಿತಾ ಇರುವಂಥ ಧಾರಾಕಾರ ಮಳೆ ಹಿನ್ನೆಲೆ ಯಾದಗಿರಿ ನಗರದ ಜೀವನಾಡಿ ಭೀಮಾ ನದಿ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗಿರುವಂಥದ್ದು. ಭೀಮಾ ನದಿಗೆ ಸುಮಾರು ಈಗಾಗಲೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ 2,70,000 ಕ್ಯೂಸೆಕ್ ನೀರನ್ನು ಭೀಮಾ ನದಿಗೆ ಹರಿಬಿಡಲಾಗಿರುವಂಥದ್ದು. ಹೀಗಾಗಿ ಭೀಮಾ ನದಿಯಿಂದ ಈಗಾಗಲೇ ಎಷ್ಟು ಒಳ ಹರಿವು ಇದೆಯೋ ಅದೇ ಪ್ರಮಾಣದಲ್ಲಿ ಈಗಾಗಲೇ ಭೀಮಾ ನದಿಗೆ ಹೊರ ಹರಿವು ಅಷ್ಟೇ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಈಗಾಗಲೇ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಈಗ ಗುರುಸಂಗಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರನ್ನು ಹರಿಬಿಡಲಾಗಿರುವಂಥದ್ದು. ಸುಮಾರು ಈ ಒಂದು ಬ್ಯಾರೇಜ್ನ ಎಷ್ಟು ಗೇಟ್ಗಳಿದಾವೋ ಎಲ್ಲ ಗೇಟ್ಗಳನ್ನು ಓಪನ್ ಮಾಡೋ ಮೂಲಕ ನದಿಗೆ ನೀರನ್ನು ಹರಿಬಿಡುವಂಥ ಕೆಲಸಗಳಾಗಿರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ಕೂಡ ಈಗ ಭೀಮಾ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಬೋರ್ಗೇಳ್ತಾ ಇದೆ. ಈ ನೀರು ಆ ನದಿ ತಟದಲ್ಲಿರ್ತಕ್ಕಂಥ ಎಡ ಮತ್ತು ಬಲಭಾಗದ ರೈತರ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗುವಂಥ ಆತಂಕ ಕೂಡ ಸೃಷ್ಟಿಯಾಗಿದ್ದು, ರೈತರು ಕೂಡ ಈಗಾಗಲೇ ಸಾಕಷ್ಟು ಬೆಳೆಗಳೆಲ್ಲವೂ ಬಂದಿರೋದ್ರಿಂದ ರೈತರ ಜಮೀನುಗಳಿಗೆ ನೀರು ನುಗ್ಗುವಂಥ ಆತಂಕ ಕೂಡ ರೈತರನ್ನೇ ಕಾಡ್ತಾ ಇರುವಂಥದ್ದು. ನಾಗರಾಜ್ ಮಗ್ದುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.